ಮಸಾಲೆ ದೋಸೆ, ನಮ್ಮದು ಯಾವಾಗ ನೋಡಿದ್ರು ಸೆಟ್ ದೋಸೆ. ಸ್ವಲ್ಪ ಕೆಲಸ ಇದೆ ಹೊರಗಡೆ, ಹಾಗಾಗಿ ತಿಂಡಿ ತಿಂದು ಹೊರಡ್ತಾರೆ. ದೋಸೆ ತಿಂದು ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಕಾಫಿ. ನಿಂಗೆ ಬೇಡ ಬಿತ್ತು? ಹಾಂ, ಎಲ್ಲಿ ಬಿಟ್ಟು ಅಲ್ಲೇ ಐತೆ ಪ್ಲಸ್ ಮಾರ್ಕ್ ಹಾಕೋನೆ, ಆದರೆ ಅಂಗಡಿ ತೆಗ್ದಿಲ್ಲ. ಇದು ನೋಡಿ ಹೆಂಗ ಆಯಿತು, ಆಗ್ತೀರಿ ಇಂಪ್ರೂವ್ಮೆಂಟ್ ಅಂತೂ ಆಗ್ಯ. ಫಸ್ಟ್ ಫ್ಲೋರ್ ಖಾಲಿ ನಡಿ ನಡಿ, ಫೋರ್ತ್ ಸ್ಟೇಜ್ ಹೊಡಿ. ಒಳಗಡಿಕೆನಾ? ಹಾಂ ಹೊಡಿ, ನಡಿ ನೋಡ್ಕೊ ಬರವ. ಸುಮ್ಮನೆ ನಡಿ, ಇಲ್ಲೇನಿಗೆ ಮಳಿಗೆ ಆಗ್ಬೋದು. ಅದು ಎಂಟ್ರೆನ್ಸಲ್ಲೇ ಐತೆ, ಅನುಕೂಲ ಆಗುತ್ತೆ ಜನಗಳಿಗೆ. ಒಂದು ಪ್ರಾವಿಷನ್ ಸ್ಟೋರ್ ಇಟ್ಟಿರುವೆ, ಆ ಥರ ಮೈಂಡ್ ಸೆಟಲ್ಲಿ ಮಾಡ್ಕೊಂಡಿರ್ತಾರೆ. ನಮ್ಮ ಹಳೆ ಮನೆ ಕಡೆ ಬರ್ತಾ ಇದ್ದೀವಿ. ವಾಟರ್ ಟ್ಯಾಂಕ್ ದೊಡ್ಡದಾಗಿ ಕಟ್ಟಿದ್ದಾರೆ. ಮೊದಲು ಚಿಕ್ಕದಿತ್ತದು, ಕಲ್ಯಾಣಿ ನಗರ. ಒಳಗೆಲ್ಲ ಹೋಗಿದ್ದು. ಅಮ್ಮ ಇನ್ನೂ ಹೋಗಿಲ್ವಾ ಅಮ್ಮ? ಅಮ್ಮ ಇನ್ನೂ ಹೋಗಿಲ್ಲ ಅಮ್ಮ. ಅದೇ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮನೆ ನಿಂತೈತಲ್ಲ, ಅದೇ ಮಧ್ಯದ ಮನೆ. ನಡಿ ನಡಿ, ಏನಕ್ಕೆ ಸುಮ್ಮನೆ ಸುಮ್ಮನೆ ಮನೆಗಳು ನೋಡಿ ಎಷ್ಟಾಗಿದ್ದಾವೆ ಅಂತ. ಏನಕ್ಕೆ ಹೋಯ್ತೇ ಗೊತ್ತಿಲ್ಲ ನನಗೆ. ಕ್ರಿಕೆಟ್ ಆಡ್ತಿದ್ದು ಹಳೆ ನೆನಪು. ಕೆಳಗಡೆ ಸೇಟುಗಳಿದ್ರು, ಮಧ್ಯದಲ್ಲಿ ನಾವಿದ್ವಿ. ಮೇಲ್ಗಡೆ ಮನೆ ಇಲ್ಲ. ಮನೆಗೆ ಯಾರೋ ಅವ್ರೆ. ಇಲ್ಲ ಹಳೆ ನೆನಪು, ಹಳೆ ನೆನಪಿಲ್ಲ. ಅವಾಗ ಇಷ್ಟು ದೊಡ್ಡದು ಅನ್ಕೋತಿದ್ವಿ, ಈಗ ಅಷ್ಟು ಚಿಕ್ಕದೆ. ಮಾಮ ಮಾನಿ ನಾಯಿ ಅಲ್ಲ, ನಿಂತು ಬೆಟ್ಟ ತೋರ್ಸೋಣ ಅನ್ಕೊಂಡೆ. ನಾಯಿ ನಾಯಿ ಅಂತ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಆಯ್ತು ಹೋಯ್ತವ ಅದು. ನೋಡ್ತೀಯ ಏನು ಅಂತ ಸುಮ್ಮನೆ? ಏನು ನೋಡ್ತೀಯ? ಕೆಳಗಡೆ ಅದು ತಾಕ್ತಾ ಇರೋದು. ಹಾಂ, ಕೆಳಗಡೆ ತಾಕ್ತಾ ಇರೋದು. ಜಾಸ್ತಿ ಆಯ್ತಾ ಹೋಯ್ತೈತೆ. ನಾನು ಹಿಂಗೆ ಹೇಳ್ತಿರೋದು ಕಲ್ಗಿಲ್ ಹೋಗಿರ್ಬೇಕಾ ಅಂತ. ನೋಡಿದ್ದು ಉಲ್ಟಾ ಮಾಡಿ ಹೆಂಗಿಟ್ಟಾನೆ ಕ್ರಾಸ್ ಆಗಿರ್ಬೇಕಂತ. ನಿಲ್ಸು. ಗಾಡಿಗೆ ನಾವು ಕವರ್ ಗಿವರ್ ಎಲ್ಲ ಸೇರ್ಕೊಂಡಿರ್ಬೋದು ನೋಡು. ಪರಪರ ಅಂತ ಇದೆ. ನಾನೇ ಮಾಡಿದ್ದು. ಏನು ಅದಕ್ಕೆ ಕೊಡಿತಿದ್ದು. ಪ್ರ್ಯಾಂಕ್ ಆಗ್ಬಿಡ್ತು, ಪ್ರ್ಯಾಂಕ್ ಆಗ್ಬಿಡ್ತು. ಭಯ ಆಗಲ್ಲ ಪ್ರೀತು. ಹಿಂಗೆ ಎಲ್ಲೆಲ್ಲ ಬಂದಿರ್ತೀವಿ. ನಾವು ಬಂದಿರೋ ರೀಸನ್ ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಏನಕ್ಕೆ ಅಂತ ಹೇಳಿ. ಸೀಕ್ರೆಟ್. ಸಖತ್ ಹುಡುಕ್ತಾ ಇದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ಮನೆ ಅಂತ ಹುಡುಕ್ತಾ ಇಲ್ಲ, ಕೆಲವು ಏರಿಯಾಗಳನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಹೆಂಗಿತ್ತು ಪ್ರ್ಯಾಂಕು? ಟ್ರ್ಯಾಕು ನಮ್ಮ ಗಾಡಿಗೆಲ್ಲ ಸಿಗಾಕೊಂಡ್ಬಿಟ್ಟೈತೆ. ಎಲ್ಲಿ ರಿಪೇರಿಗೆ ಬಂದ್ಬಿಡುತ್ತೋ ಅಂತ ಭಯ ಆಯಿತು. ಎಲ್ಲೋ ಇಂಟೀರಿಯರಲ್ಲಿ ಬಂದಿರ್ತೀವಿ. ಇದೆಷ್ಟು ಒಳಗಡೆ ಐತೆ ಗೊತ್ತಾ? ಭೋಗಾದಿ ಒಳಗಡೆ ಹೆಚ್ಚು ಕಮ್ಮಿ 3 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ನಾನು. ಇಲ್ಲೇನಾದ್ರು ಗಾಡಿ ಕೆಟ್ಟೋದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ? ಎಲ್ಲಿ ಗಾಡಿ ನಿಲ್ಸೋದು? ತರಲೆ ನನ್ನ ಮಗು. ಪ್ರ್ಯಾಂಕ್ ಅದೇ ನೋಡಿ, ಸೌಂಡ್ ಮಾಡ್ತಿರೋದು ತೋರಿಸ್ತಿದೆ. ನಾನು ಕವರ್ ಏನೋ ಸಿಗಾಕೊಂಡಿರ್ಬೇಕು, ಅದಕ್ಕೆ ಪರ ಪಡ್ಕೊಳ್ಳೋದು. ತರಲೆ ನನ್ನ ಮಗು ನೀನು. ಸುತ್ತಿ ಸಾಕಾಗಿ ನಾನು ನನ್ನ ಮಗ ಇಬ್ಬರು ರೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಕಡೆ ಅಂದರೆ ಹೆಚ್ಚು ಕಮ್ಮಿ ನಾವು 12 ಕಾಲಲ್ಲಿ ಇಟ್ಟು ಗಾಡಿ ತೆಗೆದಿದ್ದು ಟೈಮಿಗಾಗಲೇ 3 ಗಂಟೆ. ನೋಡು ಸಿಂಪಲ್ ಅಂತ ಅನಿಸ್ಬಿಟ್ಟು ನನಗೆ. ಟೈಮಿಗಾಗಲೇ 3 ಗಂಟೆ ಆಯ್ತಾ ಬಂತು. ಊಟ ಗಿಟ ಮಾಡಲ್ಲ ಬಿಟ್ಟು ಸುಸ್ತಾಗ್ಬಿಟ್ಟೈತೆ.
ಇವತ್ತು ಏನಾದರೂ ಮಾಡಿ ಒಂದು ಕಡೆ ಏರಿಯಾನ ಸರ್ಚ್ ಮಾಡಲೇಬೇಕು ಅಂದ್ಕೊಂಡಿದ್ದೆ. ನೋಡೋಣ ಏನಾಗುತ್ತೆ. ಯಾರಿಗೆ ಸಾಕು ನನಗೆ, ಸಾಕು ನನಗೆ, ಸಾಕು ಸಾಕು ಸಾಕು, ಬೇಡಬೇಡಪ್ಪಿ ಸಾಕು ನನಗೆ. ನೋಡಿ ಹೊರಗಡೆಯಿಂದ ಬಂದ್ವಿ, ಸ್ಟ್ರೈನ್ ಆಗ್ಬಿಟ್ಟೈತೆ ನಮಗೆ. ಬಂದಮೇಲೆ ನನ್ನ ಮಗಳು ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್ ಅಪ್ಪಿ, ಇದು ವೆಜ್ ಸ್ಯಾಂಡ್ವಿಚ್ಚು. ಅವರು ಚೀಸ್ ಹಾಕ್ಕೊಂಡಿದ್ದೀರಾ ನೀವು? ನನಗೆ ವಿತೌಟ್ ಚೀಸ್, ನಾನು ಚೀಸ್ ತಿನ್ನಲ್ಲ, ಅದಕ್ಕೆ ಚೆನ್ನಾಗಿ ಮಾಡ್ತಾಳೆ ಇದನ್ನ. ಟೇಸ್ಟ್ ನೋಡೋಣ ಬನ್ನಿ. ಚೆನ್ನಾಗಿ ಮಾಡ್ತಾಳೆ ಇದನ್ನ, ಸಿಂಪಲಾಗಿ ಮಾಡೋಳು ಚೆನ್ನಾಗಿದೆ. ಅದೇನೋ ಮಸಾಲೆ ಹಾಕಿ ನೋಡಿ, ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಯಾವುದೋ ಮಸಾಲೆ ಹಾಕ್ಕೊಳ್ಳಿ. ನಿಂಗೆ ಚೀಸ್ ಅಪ್ಪಿ, ನನಗೆ ವಿತೌಟ್ ಚೀಸ್ ಇತ್ತು. ಸೂಪರ್ ಆಯಿತು. ಚಿಕನ್ ತಗೊಂಬಂದಿದ್ದೀವಿ, ಬರ್ಬೇಕಾದ್ರೆ ಬಿರಿಯಾನಿ ಮಾಡಿ ನಾನು ಗ್ರೇವಿನೋ ಎಲ್ಲ ಮಾಡ್ತೀನಿ. ಇನ್ನೂ ಪ್ಲ್ಯಾನ್ ಮಾಡಿದ್ವಿ, ಬಿರಿಯಾನಿ ಪ್ಲ್ಯಾನ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗು ಸುಸ್ತಾಗಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.